ಚೆಲುವವನ ಈ ದುರ್ಗದ ಮುಡಿಯುವನ ಚಾಣಕ್ಯನ ಚೆಲದವನ ಕೋಟಿ ಗೊಬ್ಬ ಎಲ್ಲರ ಕೋಟಿ ಗೊಬ್ಬ ಈ ಜಿಂದಗಿ ದೇವೋಗನ ಎಲ್ಲರ ಕೋಟಿ ಗೊಬ್ಬ. ಹೋಗು ಹೋಗು ಸಂಚಿನ ಹೆಣ್ಣೆ ಹೋಗು. ನಿನಗೆಂದು ಅರ್ಥವಾಗುತ್ತದೆ ಈ ಮನೋಹರನ ಕಪಟ ನಾಟಕದ ಸನ್ನಿವೇಶ. ಎಂದು ನನ್ನ ಕೈವಶವಾಗಬೇಕಾದ ನೀನು ಹೋಗಿ ಹೋಗಿ ಆ ಶತದಡ್ಡ ಹೆಬ್ಬೆಟ್ಟು ನನ್ನ ಮಗ ಆ ಬೀರನ ಕೈ ಹಿಡಿದಿಯಲ್ಲ, ಇದರ ಸೇಡಿನ ಕಿಡಿಯನ್ನು ಇದು ಒಂದೇ ಒಂದು ಫೋಟೋದಿಂದ ನಿಮ್ಮಣ್ಣ ಗೌಡನ ತಲೆ ಕೆಡಿಸಿ ಆ ಶಶಿಧರನೊಂದಿಗೆ ಆಗಬೇಕಾದ ನಿನ್ನ ಮದುವೆ ಕನಸನ್ನು ಸರ್ವನಾಶ ಮಾಡಿ ಮುಂದೊಂದು ದಿನ ನಿನಗೆ ವಿಧವೆಯ ಪಟ್ಟ ಕಟ್ಟಿ ಈ ನಿನ್ನ ಚಿತ್ರಣವನ್ನೆಲ್ಲ ಬೀದಿಗೆಲ್ಲು. ಕೊನೆಗೆ ಒಂದೇ ಒಂದು ದಿನವಾದರೂ ನಿನ್ನ ಅಂಗ ಸುಖನ ಸವಿಯದಿದ್ದರೆ ನಾನು ನರನಾಗರ ಮನೋಹರನೇ ಅಲ್ಲ. ಮನಸರ ಹೆಂಗ ಬಂದ ಗೆಳತಿ ಬಿಟ್ಟು ಹೋಗಲಾಗ ನಿಂತಿ ಕೋಟಿ ಗೊಬ್ಬ ಎಲ್ಲನ ಕೋಟಿ ಗೊಬ್ಬ ಈ ಜಿಂದಗಿ ಹೇಮೋಗನ ಹಲೋ ನಮ್ಮ ಮನನ ಬಡಿತಾನ ಹಿಡ್ಕೊಂಡ ಬರ್ತಾನ ದೊಣ್ಣಿನ ಆ ಕೈಯನ್ ಪ್ಯಾಡ್ ಇಲ್ಲಿಗೆ ಇರ್ತೈತಿ. ಡ್ಯಾನ್ಸರ್ ನೀ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕರ್ದಾಗ ನಿನ್ನ ಫೋಟೋಗೆ ಹಾರಾಕಿ ಪೂಜೆ ಮಾಡ್ತೀನಿ. ಟಾಟಾ. ಕೆಟ್ಟವರ ಕ್ರೂರತನಕ್ಕೆ ಪ್ರೇತಾತ್ಮಗಳಿಗೆ ಬಳಕೆ ಸುಂದರ ಗಾಳಿಯ ಸುತ್ತ ನಿಮ್ಮ ಆಟಕ ಊರ್ಗೆರೆದರೆ ಪುಡಿ ಪುಡಿ ಬೆಟ್ಟ ಪಡಬೇಡ ತಮ್ಮ ಅವಸರ ಗಜಗೆ ಸರಿ
ಪಟ್ಟಣ ಸಿಟಿಗಳ ರೌಡಿಗಳ ಮಟ್ಟ ಹಾಕಿ ಮೆಟ್ಟಿ ನಿಂತ ಪರಾಕ್ರಮಶಾಲಿ ನನ್ನ ಕಂಡರೆ ಗೃಹ ಮಂತ್ರಿ ಹೆದರುವ, ನನ್ನ ಕಂಡರೆ ಮುಖ್ಯಮಂತ್ರಿ ಬೆದರುವ. ನಾನು ಅಡಿ ಇಟ್ಟು ಹೊರಗರೆ ಈ ನಾಡಿನ ಜನತೆ ಕೈ ಎತ್ತಿ ಮುಗಿದು ಗಡಗಡನೆ ನಡುಗುತ್ತಿರುವಾಗ ಯಥೋಚಿತ ಒಬ್ಬ ಬಡ ವಿಕಾರಿ ಅನಾಥ ನನಗೆದುರಾಗಿ ನಿಂತು ನನ್ನ ಭೂಸ್ವಾಧೀನಕ್ಕೆ ಎದುರಾಗಿದ್ದಾನೆಂದರೆ ಅವನ ಜೀವಂತ ಸಮಾಧಿ ಮಾಡದೆ ಬಿಡಲಾರೆ. ಮಾಂತ್ರಿಕ, ಏ ಮಾಂತ್ರಿಕ, ಬೇಗ ಹೇಳ್ಕೊಂಡ್ರೆ ಶಶಿಯನ್ನು ಕರೆಯಲಿಕ್ಕೆ ಹೋದ ಕೆಲಸವೇನಾಯ್ತು? ಈಗಲೇ ಬರ್ತಾರೆ ಅಂತ ಹೇಳಿದಾನೆ ಗೌಡ್ರೆ. ಗೌಡ್ರ ನೆನ್ಸುತ್ತಲೇ ಅಂತವನ ಬಂದಂಗ ಕಾಂತಾನಲ್ರಿ ಅಪ್ಪ. ನಮಸ್ಕಾರ ರೀ ಗೌಡ್ರಿಗೆ, ಹಿರಿಯಣ್ಣ ಬರ್ತಾ ಇದ್ದಾನೆ. ನಮಸ್ಕಾರ ರೀ ಗೌಡ್ರಿಗೆ. ರೈತ ಮುಖಂಡ ಧರ್ಮರಾಜ್, ಹಾ ಬನ್ನಿ ಕುಳಿತುಕೊಳ್ಳಿ. ತಾವು ಬಂದ ಕೆಲಸ? ಅದೇನಿಲ್ಲ ಗೌಡ್ರಿ, ಈ ವರ್ಷ ನಾನು ಬೆಳೆದ ಮಾಲಿಗೆ ಚೆನ್ನಾಗಿ ರೇಟ್ ಹತ್ತಿತ್ತು, ಕೈ ತುಂಬಾ ಹಣನು ಬಂತು. ತಮ್ಮನ ಓದಿನ ಸಲುವಾಗಿ ನಿಮ್ಮ ಕಡೆ ತೆಗೆದುಕೊಂಡ ಸಾಲ ತೀರಿಸಲು ಬಂದಿದ್ದೇನೆ. ಅಬ್ಬಾ, ಅಂತೂ ಈ ವರ್ಷ ಕೃಷಿಯಿಂದ ಖುಷಿಯಾಗಿದ್ದಿ ಅಂದಂಗಾತು. ಅದು ಎಂತ ಖುಷಿ ಗೌಡ್ರಿ, ಚಳಿ ಮಳಿ ಬಿಸಿಲು ಅನ್ನದೆ ದುಡಿದು ಈ ಜೀವನ ಬಹಳ ಸಣ್ಣ ಆಗ್ತೈತ್ರಿ ಗೌಡ್ರ. ಆಳಿನ ಪಗಾರನು ಕೂಡ ಬಹಳ ಆಗ್ತೈತಿ. ಅದನ್ನು ಉಳಿಸ್ಕೊಳಕ ತ್ರಾಸ ಮಾಡಿಕೊಂಡು ಇದ್ರಲ್ಲೇ ದುಡಿದು ನಿಮ್ಮ ಸಾಲ ತೀರಿಸ್ತೇನ್ರಿ. ಹಾ ಸೀತಾಪತಿ, ಇವನ ಸಾಲ ಎಷ್ಟೈತಿ ಎಲ್ಲ ಚುಕ್ತ ಮಾಡ್ಕೊಂಡು ಬಿಡು. ಆಯ್ತ್ರಿ ಗೌಡ್ರ, ಚೆಕ್ ಮಾಡ್ತೀನ್ರಿ ಅಪ್ಪ. ಗೌಡ್ರ ಇವಂದ್ರಿ ಬಡ್ಡಿ ಅಸಲ ಸೇರಿ 2,48,000 ಆಗಿತ್ರಿ ಅಪ್ಪ. ತೆಗೆದುಕೋ, ಹಣ ಒಂದ ಮೇಲೆ ತೆಗೆದುಕೋ, ಚುಕ್ತ ಮಾಡಿಬಿಡ್ರಿ ಅದನ್ನ. ಎಲ್ಲ ಲೆಕ್ಕ ತೆಗೆದು ಚುಕ್ತ ಮಾಡಿ ನೋಡಪ್ಪ ಧರ್ಮಣ್ಣ. ಮತ್ತೆ ಇದಕ್ಕೊಂದು ಸೈಪ ತಮ್ಮ. ಏನ್ ತಮ್ಮ ಇದು ಕೈಯನ್ ರೇಖೆನೇ ಇಲ್ಲ ಲೇಪ. ದಿನ ಹೆಂಡಿ ಕಸ ದಬ್ಬಿ ಬಾ 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 ಬೇಸಿ ಕೆಲಸ ಮಾಡ್ಯಾನಪ್ಪ ಇವ. ಗೌಡ್ರ ಮುಗಿತ್ ನೋಡ್ರಿ ಇನ್ ಕೆಲ್ಸ. ಸರಿ, ನಾನು ಬರ್ತೀನಿ ಗೌಡ್ರಿ. ತಮ್ಮ ಶಶಿಧರ ಬಾರಪ್ಪ ಹೋಗೋಣ. ಇಲ್ಲ ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ದೊಡ್ಡವರ ಮನೆಯಲ್ಲಿ ಬಹಳ ಹೊತ್ತು ನಿಲ್ಲಬಾರದು, ಬಾರಪ್ಪ ಹೋಗೋಣ. ನಾಳೆ ನಾನು IPS ಓದ್ಬೇಕಂತಲ್ಲ, ಅದರ ಬಗ್ಗೆ ಇವ್ರ ಹತ್ರ ಮಾತನಾಡಬೇಕಾಗಿದೆ. ಅದಕ್ಕೆ ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ಸರಿ, ಹಾಗೆ ಮಾಡು. ನನ್ನ ಮುಖ್ಯವಾದ ಕೆಲಸಕ್ಕೆ ನೀವೆಲ್ಲರೂ ಸೇರಿ ಬಂದಿದ್ದೀರಿ ಎಂದು ನಾನು ತಿಳಿದಿದ್ದೆ. ಆತನ್ನು ಏನು ಹೇಳದೆ ಕೇಳದೆ ಹಾಗೆ ಕಳಿಸಿಬಿಟ್ರಲ್ಲ. ಬರೋದನ್ನ ಬಂದಾನ, ನಿಮ್ಮ ಭೂಮಿ ವಿಷಯ ಕೇಳ್ಯಾನ, ನಿನ್ನ ಲಗ್ನ ಸಮಾಚಾರ ಮಾತಾಡ್ತಾನಂತ ನಾನು ತಿಳಿದ್ರೆ ಇದೇನಾತ್ರಿ ಇವ್ರ ಕೆಲಸ. ಮತ್ತ ಆಚಾರ ವಿಚಾರ ಮಧ್ಯದೊಳಗ ನೀ ಏನ್ರ ಸದಾಚಾರ ಮಾಡ್ಕೊಂಡಿದ್ರ ಅದೇನಂತ ಪಟಾಪಟ ಹೇಳ್ಬಿಡಪ್ಪ ತಮ್ಮ. ಇಲ್ಲ ಅಂದ್ರೆ ಆ ಬೀರನ್ನಿಲ್ಲಿಗೆ ಕರೆಸಿ ಕೆರವಿಲೆ ಹೊಡೆದು ನನ್ನ ತಂಗಿ ಲಕ್ಷ್ಮಿಯನ್ನು ನೀನು ಮದುವೆಯಾಗಿ ಬಿಡು. ಎಲ್ಲ ಕೆಲಸ ಸಕ್ಸಸ್. ಅದರ ಬಗ್ಗೆ ನಾವು ಇಬ್ಬರು ಸೇರಿ ಹೇಳಿ ಆಗಿದೆ. ಆ ಸರಿ ಕೊನೆಗೊಳ್ಳುತ್ತದೆ. ಅದು ಇವತ್ತೇ ಕೊನೆ ಆಗತ್ತಿದ್ದಾರೆ. ಅವನ ತಾರೀಕು ನಾನು ಕೊನೆದು ಮಾಡ್ತೇನೆ. ಲೇ ನೀವ್ ಸುಮ್ನಿಂದ್ರಲೇ ಬೇವರ್ಸಿ. ಈ ಶಶಿ ಮೇಲೆ ನಮ್ದು ವಿಶ್ವಾಸ ಐತಿ. ಶಶಪ್ಪ ಬಾರಪ್ಪ ಇಲ್ಲಿ. ನಮ್ ಲಕ್ಷ್ಮವನ್ ಮಾಡ್ಕೊಳಕ ನಿಮ್ ಅಣ್ಣಂದು ಒಪ್ಪಿಗೆ ಐತೇನಪ್ಪ. ಮತ್ತ ಒಪ್ಪಿಗೆ ತಗೊಂಡು ಇಲ್ಲಿಗೆ ಬಂದಿದ್ದೇನ್ರಿ. ಆ ಲಕ್ಷ್ಮಿಯನ್ನ ಕೇಳ್ರಿ.
ನಿನ್ನ ಎದುರಿಗೆ ಕರೆದು ಕೇಳುತ್ತೇನೆ. ಹಾ ತಂಗಿ ಲಕ್ಷ್ಮಿ, ಬಾರಮ್ಮ ಇಲ್ಲಿ. ಬಂದೇನು? ಏನ್ ಕೆಲ್ಸ? ಬಾ ತಂಗಿ, ನಿನ್ನ ಮದುವೆ ಆಗೋ ಗಂಡು ಬಂದಿದ್ದಾನೆ, ನೋಡಮ್ಮ ಇಲ್ಲಿ. ಅಣ್ಣ, ಅವನನ್ನು ನೋಡಿ ನಾನೇನ್ ಮಾಡ್ಲಿ ಅಣ್ಣ? ಮದುವೆ ಆಗಬೇಕಮ್ಮ. IPS ಓದಿ ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅಣ್ಣ, ಅವನು ಇನ್ಸ್ಪೆಕ್ಟರ್ ಆದ್ರೇನು ಕಲೆಕ್ಟರ್ ಆದ್ರೇನು, ನಾನು ಅವನನ್ನ ಮದುವೆ ಆಗೋದಿಲ್ವಲ್ಲ. ಲಕ್ಷ್ಮಿ, ನೀನು ನನ್ನ ತಂಗಿ ಅಲ್ಲವೇ? ಅಲ್ಲ, ನಾನು ನಿನ್ನ ಮಲ ತಂಗಿ ಅಂತ ಇಡೀ ಊರಿಗೆನೆ ಗೊತ್ತಿದೆ ಅಂದಾಗ ನಾನು ಮದುವೆ ಆಗುವ ಹುಡುಗ ಬೇರೆ ಇದ್ದ. ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿಯುವ ಅವನು ಯಾವ ಬಡಕುಂಡಿ. ನಾನು ಇವಕ್ಕೆ ಅವಕಾಶ ಕೊಡಲು ಸಾಧ್ಯವಿಲ್ಲ. ನೀನು ಇವನನ್ನೇ ಮದುವೆ ಆಗಬೇಕು. ಇಲ್ಲ, ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡ. ಲಕ್ಷ್ಮಿ, ಏ ತಂಗಿ, ನಿಮ್ಮ ಅಣ್ಣರ ಮಾತು ಕೇಳುವ, ಸ್ವಲ್ಪ ಹಂಗ ಒಳಗ್ ಹೋಗ್ಬೇಡವಾ ತಂಗಿ. ಹಾ ಇರಲಿ. ಹಾ ಶಶಿ, ನನಗೆ ತಿಳಿಯದೆ ನನ್ನ ತಂಗಿಯ ತಲೆ ಕೆಡಿಸಿದ ಅವನು ಯಾವ ಬಡಕುಂಡಿ ಇರಬೇಕು. ಸ್ವಲ್ಪ ತಾಳ್ಮೆ ಇರ್ಲಿ ಗೌಡ್ರೆ. ಆ ನಿಮ್ಮ ತಂಗಿಯ ತಲೆ ಕೆಡಿಸಿದವನು ಬೇರೆ ಯಾರು ಅಲ್ಲ, ಅವನು ಸದಾ ನಿಮ್ಮ ವೈರತ್ವದಲ್ಲಿಯೇ ಇದ್ದಾನೆ. ಅಂದರೇನು ಮನೋಹರ್ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ತಲೆ ಕೆಡಿಸಿದ ಅವನು ಯಾವ ದುರುಕನಿರಬೇಕು? ಅವನೇ ಗೌಡ್ರೆ, ನಿಮ್ಮ ಕಡುವೈರಿಯಾದ ಕುರಿಗಾರ ಬೀರ. ಏ ಬೀರ, ನಾನಿದನ್ನು ನಂಬಲು ಸಾಧ್ಯವಿಲ್ಲ. ಮನೋಹರ್, ನೀನು ಇದನ್ನು ಸುಳ್ಳು ಹೇಳುತ್ತಿರುವೆ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲಿ ಆ ಹೆಬ್ಬಟ್ಟಿನ ಬೀರೆಯಲ್ಲಿ ನಾನಿದನ್ನು ನಂಬಲು ಸಾಧ್ಯವೇ ಇಲ್ಲ. ಮನೋಹರ್, ನೀನು ಸುಳ್ಳು ಹೇಳುತ್ತಿರುವೆ. ಗೌಡ್ರೆ, ನೀವು ನನ್ನ ಮಾತು ನಂಬೋದಿಲ್ಲ ಅಂತ ನನಗೆ ಮೊದಲು ಚೆನ್ನಾಗಿ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ಹಾಡಿ ಕುಣಿದು ತಪ್ಪಿಕೊಂಡು ನಿಂತಾಗ ಅವರ ಫೋಟೋ ಸಮೇತ ಬಂದಿದ್ದೇನೆ. ಬೇಕಾದ್ರೆ ನೀವೇ ನೋಡಿಕೊಳ್ಳಿ. ನನಗೆ ಗೊತ್ತಿಲ್ಲದೆ ನನಗೆ ತಿಳಿಯದೆ ಹಾಗೆ ಓಡಿ ಹೋದನಲ್ಲ ಬಡವ. ಮನೋಹರ್, ಈಗೇನು ಮಾಡಲಿ? ಅವನನ್ನು ಹಿಡಿದು ತಂದು ತುಂಡು ತುಂಡಾಗಿ ಕತ್ತರಿಸಿ ಹಾಕಲಿ, ಇಲ್ಲ ಅವನ ಮನೆಗೆ ಬೆಂಕಿ ಹಚ್ಚಲೆ. ಮನೋಹರ್, ಹೇಳು, ಇದಕ್ಕೆ ನಿನ್ನ ಏನು ಉತ್ತರ? ಶಶಿ, ಈಗೇನು ಮಾಡಲಿ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ, ಕೊಟ್ಟಿದ್ದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದಿರೋ ಅವನಿಗೆ ಇನ್ನೂ ಸಮಯ ಬೇಡ ಗೌಡ್ರೆ. ನನ್ನ ತಾಳ್ಮೆ ಎಂಬುದು ತಾಳ ತಪ್ಪಿ ಅವನ ಬಾಳ ಬಳ್ಳಿ ಹರಿದು ಹೋಗುತ್ತಿದ್ದಾಗ ತಡವೇಕೆದರಿ ನನಗೀಗ ಅಪ್ಪನೆ ಮಾಡಿಬಿಡಿ. ಅಂದ್ರೆ ಏನ್ಲೇ ತಮ್ಮ, ಇವನ್ ಕತಿ ಮುಗಿಸಿ ಆ ಶಶಿಗೆ ತಿಥಿ ಮಾಡ್ಕೊಂತ ಹೇಳ್ಬಿಡು ನನ್ನ ಮತ್ತೆ. ಅವಸರದಲ್ಲಿ ಆಯುಷ್ಯಕ್ಕೆ ಕೈ ಹಾಕಿ ಅವಸಾನ ತಂದುಕೊಳ್ಳಬೇಡಿರಿ. ಈಗ ನಿಮ್ಮ ತಂಗಿ ಲಕ್ಷ್ಮಿ ಈ ಶಶಿಧರನನ್ನು ಬಿಟ್ಟು ಆ ಬೀರನ ಕೈ ಹಿಡಿದರೇನಾಯ್ತು? ಈಗ ಈ ಶಶಿಧರನ ಮದುವೆಯೂ ಆಗಿರಬೇಕು. ಇವರಿಂದಲೇ ಅವರ ಪ್ರೀತಿ ಮಣ್ಣಾಗಿರಬೇಕು. ಅಂತಹದ್ದೊಂದು ಕಾರ್ಯ ನಾನು ಮಾಡಿ ತೋರಿಸ್ತೀನಿ. ಆದರೆ ಇದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು. ಇದೇ ತಾನೇ? ಹೌದು, ಅದನ್ನಿನ್ನು ತಡ ಮಾಡಬಾರದು. ಆ ಕೆಲಸ ಇವತ್ತೇ ಮಾಡಿ ಮುಗಿಸಬೇಕು. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿ ಇದ್ದಾಳೆ. ಅವಳನ್ನು ಈ ಶಶಿಧರನಿಗೆ ಕೊಟ್ಟು ಮದುವೆ ಮಾಡಿಬಿಡೋಣ. ನಿನ್ನ ತಂಗಿ ಇವನಿಗೆ ಕೊಡೋದಕ್ಕೆ ಹೋದ್ರೆ ನನ್ನ ಸೇಡು ಹೇಗೆ ತೀರಬೇಕು? ನಿಮ್ಮ
ಸೇಡು ಅಷ್ಟೇ ಯಾಕೆ ಗೌಡ್ರೆ, ನಿಮ್ಮ ಆಸೆ ಎಲ್ಲವೂ ಈಡೇರುತ್ತದೆ. ಇದೇನು ತಮ್ಮ ನಿನ್ನ ಗೂಢಾರ್ಥ ಸ್ವಲ್ಪ ಬಿಡಿಸಿ ಹೇಳೋ ನಮ್ಮ ಗೌಡಿಗೆ. ನನ್ನ ತಂಗಿ ಲಕ್ಷ್ಮಿ ಈ ಶಶಿಧರನ ಕೈ ಹಿಡಿದ ನಂತರ ಇವರು ಹೇಳಿದ ಹಾಗೆ ಎಲ್ಲವನ್ನು ಮಾಡುತ್ತಾ ಹೋಗೋಣ. ಮೊದಲು ಗೌಡರ ಕಾರ್ಯ ಮುಗಿಯಲಿ. ಈ ಶಶಿಧರನ ಎದುರಿಗೆ ಎಲ್ಲವನ್ನು ಮಾತನಾಡೋಕೆ ಆಗೋದಿಲ್ಲ. ಗೌಡ್ರ ಕೆಲಸ ಗೌಡ್ರು ಮಾಡಲಿ, ಈ ಶಶಿಧರನ ಮದುವೆ ಕೆಲಸ ನಾವು ಮಾಡ್ತೀವಿ. ಯಾಕ್ರಿ ಸೀತಾಪತಿ ಅವರ? ಗೌಡ್ರ ಇದು ಒಂದ್ ಲೆಕ್ಕಕ್ಕೆ ಬರೋಬರಿನ ಮಾತಾಡನ್ರಿ ಅವ. ಬನ್ನಿ, ಹಾಗಾದ್ರೆ ಮುಂದೇನು ಮಾಡಬೇಕು ಅದನ್ನು ನಾನು ಮಾಡಿ ತೋರಿಸ್ತೀನಿ. ಹಾ ಶಶಿ, ಇದಕ್ಕೆ ನೀನೇನಂತೀಯ? ಮಾತು ಕೊಟ್ಟಾಗಿದೆ, ಮುಂದಿನ ಕಾರ್ಯ ನಡೆಯಲಿ. ಗೌಡ್ರ ಹಂಗ ನಡ್ರಲ್ಲ, ಆ ಲಕ್ಷ್ಮವನ ಬ್ಯಾಕ್ ಮಾಡಿ ಕುಂದರ್ಸಿ ಅಂದ್ರ ಹಾಕ್ಬಿಡುನಲ್ಲ. ನರಮರ್ಸ ನಿಂದೇನು ನಡಿಗೆ